ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ಟಾಲಿವುಡ್ ನಟಿ ತಮನ್ನಾ ಭಾಟಿಯಾರನ್ನ ನೇಮಕ ಮಾಡಿರುವ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಸರ್ಕಾರದ ಈ ನಡೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇವೆ. ಅಲ್ಲದೆ ಕನ್ನಡ ಸಿನಿಮಾ ರಂಗದ ದಿಗ್ಗಜರು, ರಾಜಕಾರಣಿಗಳು ಸೇರಿ ಹಲವರು ಈ ಬಗ್ಗೆ ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸಿಎಂ ಆಪ್ತ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಜಮೀರ್ ಖಾನ್, ನಮ್ಮ ರಾಜ್ಯದಲ್ಲಿ ತುಂಬಾ ಪ್ರತಿಭಾವಂತ ನಟಿಯರು ಇದ್ದಾರೆ, ಅವರನ್ನೇ ರಾಯಭಾರಿಯಾಗಿ ಮಾಡಬೇಕು, ಉತ್ತಮವಾಗಿರ್ತಿತ್ತು. ಆಚೆ ರಾಜ್ಯದಿಂದ ಕರೆತರಬಾರ್ದಾಗಿತ್ತು, ನಮ್ಮ ರಾಜ್ಯದವರನ್ನೇ ಆಯ್ಕೆ ಮಾಡಿದ್ರೆ ಹೆಚ್ಚು ಅನುಕೂಲವಾಗ್ತಾ ಇತ್ತು ಅಂತ ಹೇಳಿದ್ದಾರೆ. ಇತ್ತ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಈ ವಿಚಾರದಲ್ಲಿ ನಡೆಸಲು ಆರಂಭಿಸಿದ್ದಾರೆ. ಏನು ಚರ್ಚೆ ಆಗ್ತಾ ಇದೆ, ನಮಗೂ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ಏನು ಚರ್ಚೆ ಆಗ್ತಾ ಇದೆ, ನಮಗೂ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇರೋದು, ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡಬೇಕಂತ ನನ್ನ ಅಭಿಪ್ರಾಯ. ಆಯ್ತು. ಮೊನ್ನೆ ದಿನ ಗೌರವಾನ್ವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ. KSDL ಮೈಸೂರು ಸ್ಯಾಂಡಲ್ ಸೋಪಿಗೆ 6,20,00,000 ಕೊಟ್ಟು ತಮನ್ನಾ ಭಾಟಿಯನ್ನ ಬಾಲಿವುಡ್ ನಟಿಯನ್ನ ತರಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಯಾವುದೋ ಒಂದು ನಟಿಗೆ 6 ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ. ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ. ಒಂದಾಗಿದೆ, ಅದಕ್ಕೆ ನಿನ್ನೂ ಅಲ್ಲಿ ಹೇಳಿದ್ದೀನಿ, ಏನಾದರೂ ಆದಷ್ಟು ಬೇಗನೆ ಹೆಚ್ಚಿನ ಮುಂಜಾಗ್ರತೆ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಸರ್, ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರ ಭಾಳ ಇದಾಗ್ತದೆ. ನೋಡಿ, ಕನ್ನಡಿಗರಲ್ಲಿ ಸಾಕಷ್ಟು ಪ್ರತಿಭಾವಂತರು ಇದ್ದಾರೆ. ಕನ್ನಡಿಗರು ಯಾರೂ ಇಲ್ಲಪ್ಪ ಅಂದ್ರೆ ಅದು ಬೇರೆ. ಅದಕ್ಕಾಗಿ ಕನ್ನಡದಲ್ಲಿ ಸದ್ಯಕ್ಕೆ ಈ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗುವಂಥ ವ್ಯಕ್ತಿತ್ವಗಳು ಸಾಕಷ್ಟಿದ್ದಾರೆ. ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕಾಗಿದೆ ಅನ್ನೋದು ಪಾಸಿಟಿವ್ ಆಗಿದೆ. ಒಂದಾಗಿದೆ, ಅದಕ್ಕೆ ನಿನ್ನೂ ಅಲ್ಲಿ ಹೇಳಿದ್ದೀನಿ. ಎಸ್ ಸರ್, ಮೈಸೂರು ಸ್ಯಾಂಡಲ್ ಸೋಪ್ ಈಗಾಗಲೇ ಯಾರಿಗೂ ಗೊತ್ತಿಲ್ಲ, ಇಡೀ ಕರ್ನಾಟಕದ ಮನೆ ಮನೆಗೂ ಗೊತ್ತಿದೆ. ಬಟ್ ಆದರೆ ಇವತ್ತು ತಮನ್ನಾ ಅವರಿಗೆ 6 ಕೋಟಿಯಷ್ಟು ದುಡ್ಡನ್ನು ವೆಚ್ಚ ಇದಕ್ಕೆ ಮಾಡಬಹುದಾಗಿತ್ತಾ, ಇದು ಒಂದು ಪ್ರಶ್ನೆ. ಆದರೆ ಸ್ಥಳೀಯ ಮಟ್ಟದ ಜಾಹೀರಾತುಗಳಿಗೆ ಖರ್ಚು ಮಾಡೋದಕ್ಕೆ ದುಡ್ಡಿಲ್ಲ ಅಂತಾರೆ. ಅಂಥದ್ರಲ್ಲಿ 6 ಕೋಟಿ ಒಬ್ಬ ಪ್ರತಿಭಾವಂತ ನಟಿಯನ್ನು ಕರೆಸಿ ರಾಯಭಾರಿ ಮಾಡ್ಕೊಳ್ತಾರೆ ಅಂತಂದರೆ, ಸೊ ಇದರಲ್ಲಿ ರಾಜಕೀಯ ಕೂಡ ನಡೀತಾ ಇದೆಯಾ, ಇವ ಪ್ರತಿಪಕ್ಷಗಳು ಹೇಳೋ ಥರನೇ ಅಥವಾ ಸ್ವಪಕ್ಷದವರ ವಿರೋಧದ ಥರನೇ ಏನಾಗ್ತಾ ಇರ್ಬೋದು ಸರ್? ಇಲ್ಲ, ಇದು ನಾವು ಒಂದು ಹ್ಯಾಂಗಲಲ್ಲಿ ನೋಡಿದಾಗ ಇದು ಕಮರ್ಷಿಯಲ್ ಬ್ರ್ಯಾಂಡ್. ಇದು ಹೌದು ಸರ್, ನಾವು ವಾಣಿಜ್ಯಾತ್ಮಕವಾಗಿ ಈ ಚಿಂತನೆಯನ್ನು ಮಾಡಬೇಕಾಗುತ್ತೆ. ಆದರೆ ಕರ್ನಾಟಕದಲ್ಲಿಯೂ ಸಹ ಹಲವಾರು ಕನ್ನಡಿಗ ಪ್ರತಿಭಾವಂತ ನಟಿಯರಿದ್ದಾರೆ. ಅವರನ್ನೇ ಬಳಕೆ ಮಾಡಿಕೊಂಡು ಮೈಸೂರು ಸ್ಯಾಂಡಲ್ ರಾಯಭಾರಿಯನ್ನಾಗಿ ಮಾಡ್ಕೋಬಹುದಾಗಿತ್ತು. ಇದು ಸರ್ಕಾರಿ ಸ್ವಾಮ್ಯದ ಕಂಪನಿ ಇರ್ಬೋದು ಸರ್, ಬಟ್ ಸರ್ಕಾರದ ಕಾರ್ಯಕ್ರಮಗಳಿಗೆ ಅವ್ರನ್ನ ರಾಯಭಾರಿ ಮಾಡ್ಕೊಂಡಿಲ್ಲ. ಇಲ್ಲ. ಆದರೆ ಇದು ಏನಾಗಿದೆ, ಸರ್ಕಾರದ ಕಾರ್ಯಕ್ರಮಗಳಿಗೆಲ್ಲ ರಾಯಭಾರಿ. ಇದು ಅಂದರೆ ಇದು ಅಂತಾರಾಷ್ಟ್ರೀಯ, ಇದು ನಮ್ದು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಆಗಬೇಕಾಗುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗುವಂಥ ಯೋಚನೆಯನ್ನು ಮಾಡಬೇಕಾಗತ್ತೆ. ಆಮೇಲೆ ಒಂದೇನಂತ ಅಂದರೆ, ನಾವು ಮಾರುಕಟ್ಟೆ ವಿಸ್ತರಣೆ ಮಾಡಬೇಕಾಗತ್ತೆ. ನಾವು ಕೇವಲ ಕರ್ನಾಟಕಕ್ಕಷ್ಟೇ ಮೈಸೂರು ಸ್ಯಾಂಡಲನ್ನು ಸೀಮಿತಗೊಳಿಸೋದು, ಅಲ್ಲಿ ಅದರ ಉತ್ಪಾದನೆಯನ್ನು ನಾವು ಅಷ್ಟಕ್ಕೆ ಸೀಮಿತಗೊಳಿಸ್ಕೊಂಡ್ರೆ ಆ ಉದ್ಯಮ ಲಾಭದಾಯಕ ಆಗಲ್ಲ. ಈಗ ನಾವು ಆ ಉದ್ಯಮ ಲಾಭದಾಯಕ ಮಾಡ್ಬೇಕಂತ ಸಂದರ್ಭದಲ್ಲಿ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಬೇಕಾಗುತ್ತೆ. ಮಾರುಕಟ್ಟೆ ವಿಸ್ತರಣೆ ಮಾಡುವಾಗ ನಾವು ಬ್ರಾಂಡ್ ಅಂಬಾಸಿಡರ್ ಅನ್ನ ಆಯ್ಕೆ ಮಾಡುವಾಗ ಅದನ್ನ ನಾವು ಅದರ ಆ ಮಟ್ಟದಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಈಗ ನಾವು ನ್ಯಾಷನಲ್ ಲೆವೆಲಲ್ಲಿ ಇದನ್ನ ಬ್ರ್ಯಾಂಡ್ ಮಾಡಬೇಕಾಗಿರೋದ್ರಿಂದ ಮೈಸೂರು KSDL ಸಂಸ್ಥೆ
ಒಂದು ಸೂಕ್ತ ಬ್ರಾಂಡ್ ಅಂಬಾಸಿಡರ್ನ ಆಯ್ಕೆ ಮಾಡಿರ್ಬೋದು. ಆದರೆ ಕನ್ನಡಿಗರ ಅಸ್ಮಿತೆ ಅಂತ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರನ್ನ ಆಯ್ಕೆ ಮಾಡ್ಬೇಕಂತ ಕೂಗುಗಳು ಕೇಳಿ ಬರ್ತಾ ಇರೋದು ಸಹಜನೇ. ಆದ್ರೆ ಇದು ಯಾಕೆ ವಿವಾದದ ಸ್ವರೂಪ ಪಡ್ಕೋತು ಅನ್ನೋದು ಅದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇದನ್ನ ಯಾವಾಗೂ ಬ್ರಾಂಡ್ ಅಂಬಾಸಿಡರ್ ಬೇರೆ ಬೇರೆಯವರು ಆಗಿದ್ದಾರೆ. ಈ ತರದ ರಾಯಭಾರಿ ವಿಚಾರದಲ್ಲಿ ಯಾವತ್ತು ಯಾವುದು ಆಗಿಲ್ಲ, ಯಾವ ವಿಚಾರದಲ್ಲಿ ಕಂಡು ಆಗಿದೆ. ಹಿಂದೆ ನ್ಯಾಷನಲ್ ಲೆವೆಲ್ ಅಲ್ಲೇ ಬ್ರಾಂಡ್ ಅಂಬಾಸಿಡರ್ಗಳು ಮೈಸೂರು ಸ್ಯಾಂಡಲ್ಗೆ ಆಗಿದ್ದಾರೆ. ಇದಕ್ಕೆ ಒಂದ್ ಬಾರಿ MS ಧೋನಿನೂ ಆಗಿದ್ರೆ ಇದಕ್ಕೆ ಮೈಸೂರು ಸ್ಯಾಂಡಲ್ ಇದಕ್ಕೆ ಮೋಸ್ಟ್ಲಿ ಏನಿಸುತ್ತೆ. ಈಗ ಮೈಸೂರು ಸ್ಯಾಂಡಲ್ಗೆ ಇದು ಏನು ಹೊಸದೇನಲ್ಲ, ಇದು ಅದು ಮಾರ್ಕೆಟಿನ ವಿಸ್ತರಣೆ ಮಾಡ್ಬೇಕಾಗುತ್ತೆ. ಇದು ಪ್ರಾಡಕ್ಟ್, ಇದು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಮಾರ್ಬೇಕಾದ್ರೆ ಇದು ಕಮರ್ಷಿಯಲ್ ಕಾನ್ಸೆಪ್ಟ್. ಇದು ಕಮರ್ಷಿಯಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಇದನ್ನ ತೀವ್ರತರನಾದ ಲಾಭದಾಯಕ ದೃಷ್ಟಿಕೋನದಲ್ಲಿ ನೋಡ್ಲೇಬೇಕಾಗುತ್ತೆ. ತೀವ್ರ ವಿವಾದವನ್ನ ಸೃಷ್ಟಿಸ್ತಕ್ಕಂಥದ್ದು ಅಗತ್ಯವಿಲ್ಲ, ಮತ್ತೆ ಸೆಂಟಿಮೆಂಟ್ ಅನ್ನು ಸಹ ಇಲ್ಲಿ ನಾವು ತರತಕ್ಕಂಥದ್ದು ಅಗತ್ಯವಿಲ್ಲ. ಇದು ಒಟ್ಟಾರೆಯಾಗಿ ನಾವು ಒಂದು ಸಂಸ್ಥೆ, ನಮ್ಮ ಕನ್ನಡಿಗ ಸಂಸ್ಥೆ ಉಳ್ಕೋಬೇಕು. ಆದರೆ ಕನ್ನಡಿಗ ಸಂಸ್ಥೆ ಉಳ್ಕೋಬೇಕು ಅಂದ ತಕ್ಷಣ ಕನ್ನಡಿಗ ಅಸ್ಮಿತೆಯ ಯಾರೋ ಬೇರೆಯವ್ರನ್ನ ಅಂಬಾಸಿಡರ್ ಮಾಡಿದ ತಕ್ಷಣ ಹಾಳಾಗೋಗ್ತಾ ಇದೆ ಅಂತಲ್ಲ. ಅಂದ್ರೆ ಮತ್ತೆ ವ್ಯವಸ್ಥೆ ಕರ್ನಾಟಕದಲ್ಲೇ ತಯಾರಾಗುದಲ್ವಾ ಅದು. ಯಾರು ಕೇಳಿದ್ರೆ ತಮ್ಮನ್ನ ಬಾಟಿ ಎಲ್ಲಿ ಇದು ಮಾಡ್ತಾರೆ ರಾಯಭಾರಿ ಆಗಿದ್ದಾರೆ ಅಂದ್ರೆ ಮೈಸೂರು ಸ್ಯಾಂಡಲ್ಗೆ ರಾಯಭಾರಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಮೈಸೂರು ಸ್ಯಾಂಡಲ್ಗೆ ಅಂತ ಹೇಳಿದ್ರು. ಆಂಧ್ರ ಪ್ರದೇಶದಲ್ಲಿ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಉತ್ಪಾದನೆ ಆಗ್ತಾ ಇರೋ ಮೈಸೂರು ಸ್ಯಾಂಡಲ್ಗೆ ಅಂತ ಹೇಳ್ತಾರೆ. ಆದ್ರೆ ಇದೇನು ಅಂದ್ರೆ ಯಾರೋ ಒಂದು ಸುಮ್ಮನೆ ವಿವಾದವನ್ನ ಹುಟ್ಟಾಕಿದ್ದಾರೆ ಅಷ್ಟೇ. ಇದಂತಹ ದೊಡ್ಡ ವಿಚಾರವಲ್ಲ ಇದು. ಈಗ ಕನ್ನಡಿಗರ ಅಸ್ಮಿತೆಗೂ ಈ ಬ್ರಾಂಡ್ ಅಂಬಾಸಿಡರ್ಗಳಿಗೂ ವ್ಯತ್ಯಾಸ ಇದೆ. ಈಗ ಯಾವುದೇ ಒಂದು ಕಮರ್ಷಿಯಲ್ ಕಾನ್ಸೆಪ್ಟ್ ಇರ್ತಕ್ಕಂಥ ಒಂದು ಸಂಸ್ಥೆ ತನ್ನ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡ್ಕೊಳ್ಬೇಕಾದ್ರೆ ಯಾರು ಸೂಕ್ತ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡುತ್ತೆ. ಅದನ್ನು ಸೂಕ್ತವಾಗಿ ನಿರ್ಧಾರ ಮಾಡಿದೆ. ಎಲ್ಲರೂ ಪ್ರತಿಭಾವಂತರೇ. ಪ್ರತಿಭಾವಂತರ ಅಂದ ತಕ್ಷಣ ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗತ್ತಾ? ಆದ್ರೆ ಮಾರುಕಟ್ಟೆ ಅವ್ರದ್ದೇನಿದೆ, ನಮ್ಮ ಕರ್ನಾಟಕದವ್ರ ಮಾರುಕಟ್ಟೆ ಏನಿದೆ ಅನ್ನೋದು ನೋಡ್ಬೇಕಾಗತ್ತಲ್ಲ. ಈಗ ಅರಣ್ಯ ಇಲಾಖೆಗೆ ರಾಯಭಾರಿ ಅಂತ ಮಾಡ್ಬೇಕಾದ್ರೆ ಅಥವಾ ಕರ್ನಾಟಕದ ಕಾರ್ಯಕ್ರಮಗಳಿಗೆ ರಾಯಭಾರಿ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಅದು ಬೇರೆ. ಕರ್ನಾಟಕದಲ್ಲಿ ಇರ್ತದೆ. ಇದು ಕಮರ್ಷಿಯಲ್ ಕಾನ್ಸೆಪ್ಟ್. ಇದು ಕಮರ್ಷಿಯಲ್ ಕಾನ್ಸೆಪ್ಟ್ ಆಗಿರುತ್ತೆ. ಇದು ವಿವಾದ ಸೃಷ್ಟಿಸಿರ್ತಕ್ಕಂಥದ್ದು ಸರಿಯಾದದಲ್ಲ. ಈ ಬಿಜೆಪಿ ಅವರು ಸುಮ್ಮನೆ ವಿರೋಧ ಮಾಡಿದ್ದಾರೆ ಅಷ್ಟೇ. ಅದೇನು ದೊಡ್ಡ